ನಿನ್ನೆ ಇಡೀ ದೇಶದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ ದೆಹಲಿಯ ಕೆಂಪು ಕೋಟೆ ಕೂಗಳತೆ ದೂರ. ಮೆಟ್ರೋ ಸ್ಟೇಷನ್ ಬಳಿ ಕಾರ್ನಲ್ಲಿ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಆ ಸ್ಫೋಟಕಗಳೇ ಸ್ಫೋಟ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ನೋಡೋದಕ್ಕೆ ಸಿಕ್ತು. ಬಟ್ ಎಷ್ಟರ ಮಟ್ಟಿಗೆ ಆ ಸ್ಫೋಟದ ತೀವ್ರತೆ ಇತ್ತು ಅಂದ್ರೆ ಕೆಲವರ ದೇಹ ಛಿದ್ರ ಛಿದ್ರ ಆಗಿದೆ. ಕಾರು ಪತ್ತೆಯಾಗದೇ ಇರೋ ಮಟ್ಟಿಗೆ. ಫರೀದಾಬಾದ್ನಲ್ಲಿ ಸ್ಫೋಟಕ ಪತ್ತೆಯಾದ ಬಳಿಕ ಟೆನ್ಷನ್ ಮನೆ ಮಾಡಿದೆ. ಉಗ್ರರ ಬಂಧನ, ಸ್ಫೋಟಕ ಪತ್ತೆ ಬಳಿಕ ಆತನಿಗೆ ಶುರುವಾಗಿದ್ದ ಟೆನ್ಷನ್ ಅನ್ನೋದು ಪ್ರಶ್ನೆ. ತಮ್ಮ ಪ್ಲಾನ್ ಫೇಲ್ ಆಗೋ ಭಯದಲ್ಲಿ ಮಾಡೇ ಬಿಟ್ಟಿದ್ದಾನ ಈ ಸ್ಫೋಟ, ಈ ಬ್ಲಾಸ್ಟ್? ಈ ಪ್ರಶ್ನೆ ಇದೆ. ಹಾಗಿದ್ದರೆ ಅವನಿಗೆ ಭಯ ಶುರುವಾಗಿದ್ಯಾಕೆ? ಬ್ಲಾಸ್ಟ್ ಮಾಡಿದ್ಯಾಕೆ? ಫರೀದಾಬಾದ್ನಲ್ಲಿ ಸ್ಫೋಟಕ ಪತ್ತೆಯಾದ ಬಳಿಕ ದೊಡ್ಡ ಮಟ್ಟದ ಟೆನ್ಷನ್ ಇತ್ತಂತೆ. ಆರಂಭದಲ್ಲೇ ಹೇಳಿದ್ನಲ್ಲ, ಇಡೀ ದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅಂತ ಪ್ಲಾನಿಂಗ್ಗಳಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭದ್ರತಾ ಪಡೆಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಜಮ್ಮು ಕಾಶ್ಮೀರ ಸೇರಿದಂತೆ ಹಲವೆಡೆ ಮೂವರು ವೈದ್ಯರು ಸೇರಿದಂತೆ ಆ ವೈದ್ಯರು ಕೂಡ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವುದಕ್ಕೆ ಪ್ಲಾನ್ಗಳನ್ನು ರೂಪಿಸಿದ್ರು. ಅವರನ್ನ ಸೇರಿದಂತೆ 11 ಜನ ಉಗ್ರರ ಬಂಧನ ಆಗಿತ್ತಲ್ಲ, ಅದಕ್ಕೆ ಪ್ರತಿಕಾರವಾಗಿ ಈ ಸ್ಫೋಟ ಆಯ್ತಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಈ ಸ್ಫೋಟದ ರೂವಾರಿ ಯಾರು? ಸ್ಫೋಟಕ್ಕೆ ಮುಖ್ಯ ಕಾರಣ ಏನು? 11 ಜನ ಉಗ್ರರನ್ನ ಬಂಧನ ಮಾಡಿ ಅವರ ಪ್ಲಾನ್ಗಳು ಫೇಲ್ ಆಗಿದ್ದಕ್ಕೆ ಈ ಬ್ಲಾಸ್ಟ್ ಅನ್ನ ಮಾಡಲಾಯ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಹಲವಾರು ರೀತಿಯ ಕಾರಣಗಳಿದೆ. ಯಾಕಪ್ಪ ಇದ್ದಕ್ಕಿದ್ದಂತೆ ವಿಧ್ವಂಸಕ ಕೃತ್ಯಗಳಿಗೆ ಉಗ್ರರು ಇಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು, ಇಷ್ಟರ ಮಟ್ಟಿಗೆ ಪ್ಲಾನಿಂಗ್ಗಳಾಗಿತ್ತು ಅಂದ್ರೆ ಆಪರೇಷನ್ ಸಿಂಧೂರದ ಬಳಿಕ ಇಂಥದ್ದೊಂದು ಪ್ಲಾನ್ಗಳು ರೂಪುಗೊಳ್ತಾ ಇತ್ತು ಅಂತ. ಪಾಕಿಸ್ತಾನದಲ್ಲಿ ಸದ್ಯ ಇರುವಂತಹ ಪರಿಸ್ಥಿತಿಯನ್ನ ಡೈವರ್ಟ್ ಮಾಡೋ ಸಲುವಾಗಿ ಕೂಡ ಇಂಥ ಕೃತ್ಯಗಳಿಗೆ ಸ್ಕೆಚ್ಗಳು ರೂಪುಗೊಂಡಿತ್ತು ಅನ್ನುವಂಥ ಒಂದಷ್ಟು ಇನ್ಸೈಡ್ ಮಾಹಿತಿ ಇದನ್ನ ಕೆದಕ್ತಾ ಹೋದಾಗ ಸಿಗ್ತಾ ಹೋಗುತ್ತೆ. ಬಟ್ ಉಗ್ರರ ಬಂಧನದ ಬಳಿಕ ಇಂಥದ್ದೊಂದು ಸ್ಫೋಟ ಆಗುತ್ತೆ ಅಂದ್ರೆ ಇದರ ಉದ್ದೇಶ ಏನು? ಬಟ್ ಇಲ್ಲಿ ತನಕ ಯಾವ ಸಂಘಟನೆ ಕೂಡ ಈ ಸ್ಫೋಟದ ಈ ಬ್ಲಾಸ್ಟ್ ನ ಹೊಣೆಯನ್ನ ಹೊತ್ಕೊಂಡಿಲ್ಲ. ಹಂಗಾಗಿ ಕನ್ಫರ್ಮ್ ಆಗಿ ಇದೇ ಉಗ್ರ ಸಂಘಟನೆ ಇವರೇ ಮಾಡಿದ್ದಾರೆ ಅಂತ ಹೇಳಕ್ಕಾಗ್ತಾ ಇಲ್ಲ. ತನಿಖೆಯಿಂದಲೇ ಇದೆಲ್ಲ ವಿಚಾರಗಳು ಬೆಳಕಿಗೆ ಬರಬೇಕು. ಹಾಗಾಗಿ ತನಿಖೆಯನ್ನ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಇಡೀ ದೇಶದ ಜನ ಬೆಚ್ಚಿ ಬೀಳೋ ಮಟ್ಟಿಗೆ. ಯಾಕಂದ್ರೆ ಆಗಿರೋ ಪ್ರದೇಶ ಇದೆಯಲ್ಲ, ಅದು ಸೂಕ್ಷ್ಮ ಪ್ರದೇಶ, ಕೆಂಪು ಕೋಟೆ.